ಏನು ನಾವು ಹೊಸ ವರ್ಷದ ಆಚರಣೆಯಲ್ಲಿ ಲಕ್ಷಾಂತರ ಯುವಕರು ಜನರು ಏನು ಭಾಗವಹಿಸಿದ್ರು, ಭಾಳ ಶಾಂತಿಯಿಂದ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗದೆ ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡಿದ್ದಾರೆ. ನಾವು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೆವು. ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ನವ್ರ ಜೊತೆ ಸಹಕರಿಸಿದ್ದಾರೆ ಮತ್ತು ಭಾಳ ಶಾಂತಿಯಿಂದ ಹೊಸ ವರ್ಷನ ಆಚರಣೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಜನ ಸಮುದಾಯಕ್ಕೆ, ವಿಶೇಷವಾಗಿ ಯುವಕರಿಗೆ, ಬೆಂಗಳೂರಿನಲ್ಲಾಗಿರ್ಬೋದು, ಇಡೀ ರಾಜ್ಯದಲ್ಲಾಗಿರ್ಬೋದು, ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಎರಡನ್ನೂ ಕೂಡ ಸಲ್ಲಿಸೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಅವರೆಲ್ಲ ರೀತಿಯಲ್ಲಿ ಅವರೂ ಎಚ್ಚರಿಕೆ ತಗೊಂಡಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಸರ್, ತಾವೆಲ್ಲಾದರೂ ಹೋಗಿದ್ರಾ ಸರ್? ನಾನು ಹೋಗೋಕ್ಕೆ ಹೊರಟಿದ್ದೆ. ಆಮೇಲೆ ನಮ್ಮವರು ನೀವು ಬಂದರೆ ಭಾಳ ಇನ್ನೂ ಒಂದು ಸ್ವಲ್ಪ ಗೊಂದಲ ಆಗುತ್ತೆ, ಬೇಡ ಅಂತ. ಅದಕ್ಕೆ ನಾನು ಸ್ವಲ್ಪ ಹೋಗಿಲ್ಲ. ಭದ್ರತೆ ಎಲ್ಲ ಚೆನ್ನಾಗಿ ನಿಯೋಜನೆ ಮಾಡಿದ್ದಾರೆ. ಪೊಲೀಸರಿಗೆ ಧನ್ಯವಾದ ಎಲ್ಲ ಹೇಳಿದ್ರಲ್ಲ. ಒಂದು ಇನ್ಸಿಡೆಂಟ್ ಕೂಡ ಆಗಿಲ್ಲ. ಚುನಾವಣೆ ಖರ್ಚು ಮಾಡಿದ್ದಾರೆ ಅನ್ನುವಂತ ಜೆಡಿಎಸ್ ನಾಯಕ ಅನ್ನೋದಾಗಿ ನನಗೆ ಗೊತ್ತಿಲ್ಲ, ನನ್ನ ಗಮನದಲ್ಲಿಲ್ಲ. ಡಿ.ಕೆ. ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ಅವರು ತನಿಖೆ ಮಾಡಿದ್ದಾರೆ. ಅಲ್ಲ, ಅವರು ನೋಡಿ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟು ಸರಿ ಇರೋದಿಲ್ಲ. ನಾವು ಯಾರೂ ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರ್ತಕ್ಕಂಥ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳಿಗೆ ನಾವೆಲ್ಲ ಯಾವುದೇ ರೀತಿಯ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವುದನ್ನು ಕೂಡ ನಾವು ಭಾಗವಹಿಸೋದಿಲ್ಲ. ಸರ್, ಈಗ ಕಳೆದ ವರ್ಷ BJP ಅನವಶ್ಯಕವಾಗಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇದ್ವಿ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಏನು ಹೇಳಕ್ಕೆ ಬಯಸ್ತೀರ? ಅಲ್ಲ, ಅವರಿಗಿಷ್ಟೇ ನಾನು ಹೇಳೋದು, ರಾಜ್ಯದ ಅಭಿವೃದ್ಧಿಗೆ, ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ನಮ್ಮ ಶೀರ್ಷಿಕೆಯಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಅದಕ್ಕೆ ವಿರೋಧ ಪಕ್ಷದವರು ಕೂಡ ಸಹಕರಿಸಿದರೆ ಭಾಳ ಒಳ್ಳೆಯದು. ಅವರನ್ನು ವಿನಂತಿ ಮಾಡಿಕೊಳ್ತೇನೆ. ಟೀಕೆ ಮಾಡೋದರಲ್ಲಿ ನಾವು ಯಾರು ಕೂಡ ನಮ್ಮನ್ನು ಟೀಕೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ದರೆ ಅದು ಒಳ್ಳೆಯದಾಗುತ್ತೆ. ಮತ್ತು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ, ಜನ ಸಮುದಾಯದ ಹಿತದೃಷ್ಟಿಯಿಂದ ಅವರು ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ.